ಜಗದೀಶ್ ಶೆಟ್ಟರ್ ಅವರ ಸಹೋದರ ಪ್ರದೀಪ್ ಶೆಟ್ಟರ್ ಅವರೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ವಾಪಸ್ ಆಗ್ತಾ ಇದ್ದಾರೆ. ಹೌದು ಹೌದು ಮೇಡಮ್, ನಾನು ತುಂಬಾ ಹೃದಯಪೂರ್ವಕ ಸ್ವಾಗತ ಮಾಡ್ತಾ ಇದ್ದೇನೆ. ಓಕೆ, ಇವತ್ತೇನಾ ಸರ್? ತುಂಬಾ ಸಂತೋಷ ಆಗಿದೆ. ಮನೆ ಬಿಟ್ಟು ಹೋದ ಅಣ್ಣ ಇವತ್ತು ಮನೆಗೆ ಹೊಳ್ಳಿ ಬರ್ತಾ ಹೆಂಗಾಗತ್ತೆ ಸಂತೋಷ ಅಷ್ಟಾಗಿದೆ. ಓಕೆ, ಎಷ್ಟು ದಿನದಿಂದ ಮಾತುಕತೆ ನಡೀತಾ ಇತ್ತು? ಯಾವ ರೀತಿಯ ಪ್ರಯತ್ನಗಳಾಗ್ತಾ ಇತ್ತು ಅಂತ? ಇತ್ತೀಚೆಗೆ ನಡೀತಾ ಇದೆ. ಇದು ಪಕ್ಷದ ಹೈಕಮಾಂಡ್ ಇರ್ಬೋದು, ಪಕ್ಷದ ಮಾಜಿ ಶಾಸಕರು, ಹಳೆ ಎಲ್ಲ ಕಾರ್ಯಕರ್ತರು ಒತ್ತಡ ತುಂಬಾ ಇತ್ತು ಸಹೋದರರ ಮೇಲೆ, ಜಗದೀಶ್ ಶೆಟ್ಟರ್ ಮೇಲೆ. ಅದೆಲ್ಲ ಇವತ್ತು ಹೈಕಮಾಂಡ್ದವರು ಅದನ್ನ ಅಗದಿ ಇದರಿಂದ ಪ್ರಯತ್ನದಿಂದ ಇವತ್ತು ಎಲ್ಲ ಸರಿಯಾಗಿದೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು, ಅಮಿತ್ ಶಾ ಜಿ ಅವರು, ನಡ್ಡಾ ಅವರು, ಮಾನ್ಯ ಯಡಿಯೂರಪ್ಪ ಜಿ ಅವರು, ವಿಜೇಂದ್ರ ಅವರ ಎಲ್ಲರ ಒಂದು ಪ್ರಯತ್ನ ಒತ್ತಡದಿಂದ ಇವತ್ತು ಮಾನ್ಯ ಜಗದೀಶ್ ಶೆಟ್ಟರು ಇವತ್ತು ಮರಳಿ ಮನೆಗೆ ಬಂದಿದ್ದಾರೆ. ಅವರನ್ನ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಆರಂಭದಲ್ಲಿ ಯಾವ ರಾಜ್ಯ ನಾಯಕರು ಬಿಜೆಪಿ ನಾಯಕರುಗಳು ಭೇಟಿಯಾದ್ರು, ಹೇಗ್ ನಡೀತು ಮಾತುಕತೆ ಅಂತ ತಮಗೆ ಹತ್ತಿರದಿಂದ ನೋಡಿರ್ತೀರಿ? ಅದೆಲ್ಲ ತಾವು ಜಗದೀಶ್ ಶೆಟ್ಟರ್ನೇ ಕೇಳ್ಬೇಕು. ಓಕೆ, ತಮ್ಮ ಜೊತೆ ಏನ್ ಹಂಚ್ಕೋತಾ ಇದ್ರು ಅಂತ ಜಗದೀಶ್ ಶೆಟ್ಟರ್ ಅವರು ಪಕ್ಷ ಬಿಟ್ಟು ಹೋದ ಮೇಲೆ ಕೂಡ ಅವ್ರಿಗೆ ಈ ಕಡೆನೆ ಮನಸ್ಸಿತ್ತ? ನೋಡಿ, ನನ್ಗೆ ಇಷ್ಟೊಂದು ನಾನು ನಿರಾಸಕ್ತಿ ಆಗಿತ್ತು ನನ್ನ ಪಕ್ಷದಲ್ಲಿ ಅವ್ರು ಹೋದಾಗಿಂದ. ನಮಗೆ ತುಂಬಾ ನಾನು ಬಹಳ ಮನನೊಂದು ನಾನು ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈಗ ಅವರು ಮರಳಿ ಬಂದಿರೋದ್ರಿಂದ ಇವತ್ತು ಪಕ್ಷಕ್ಕೆ ಒಂದು ಹೊಸ ಹುರುಪು ಶಕ್ತಿ ಬಂದಿದೆ ನಮಗೆ. ಒಂದು ರಾಜ ಹೆಂಗ್ ಕೋಟೆ ಕಟ್ಟುವಂತ ರಾಜನೇ ಬಿಟ್ಟು ಹೋದಾಗ ನಮ್ಗೆ ಹೆಂಗಾಗಿತ್ತಲ್ಲ ಆ ತರ ಆಗಿತ್ತು ನಮಗೆ. ಅದು ನಮ್ಮೆಲ್ಲ ಕಾರ್ಯಕರ್ತರಿಗೆ, ನಮ್ಮ ಧಾರವಾಡ, ಅಖಂಡ ಧಾರವಾಡ ಜಿಲ್ಲೆ ಕಾರ್ಯಕರ್ತರಿಗಿರ್ಬೋದು, ಉತ್ತರ ಕರ್ನಾಟಕದ ಕಾರ್ಯಕರ್ತರಿಗೆ ಬಹಳ ಮನ ನೊಂದಿತ್ತು ಇವತ್ತು. ಪ್ರತಿಯೊಬ್ರು ಯಾಕೆ ಬಿಟ್ಟು ಹೋದ್ರಪ್ಪ ಜಗದೀಶ್, ಯಾಕೆ ಬಿಟ್ಟು ಹೋದ್ರಪ್ಪ, ಎಷ್ಟು ಮನೆ ಮಾಲೀಕನೇ ಬಿಟ್ಟು ಹೋಗ್ಯಾನಲ್ಲ ಅನ್ನೋಷ್ಟು ದುಃಖ ಆಗಿತ್ತು. ಇವತ್ತು ತುಂಬಾ ಸಂತೋಷದಿಂದ ಎಲ್ಲರೂ ಸ್ವಾಗತ ಮಾಡ್ತಾ ಇದಾರೆ ಅವ್ರನ್ನ. ಈಗ ಹೇಗಿದೆ ಮೂಡು ಹುಬ್ಳಿ ಧಾರವಾಡದಲ್ಲಿ ಬಿಜೆಪಿ ಪಾಳ್ಯದಲ್ಲಿ ವಾಪಸ್ ಬೆಳಗ್ಲಿಂದ ಒಂದು 1000 ಕಾಲ್ಗಳು ಬರ್ತಾ ಇದೆ. ಎಲ್ಲಾ ಕಾರ್ಯಕರ್ತರು ತುಂಬಾ ಸಂತೋಷವಾಗಿದ್ದಾರೆ, ತುಂಬಾ ಸ್ವಾಗತ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಉತ್ತರ ಕನ್ನಡ ಭಾಗವಿರ್ಬಹುದು, ಇಡೀ ರಾಜ್ಯದ ಜನತೆ ಇವತ್ತು ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ತಮ್ಮ ಜೊತೆ ಮಾತನಾಡುವಾಗಲ್ಲ ಏನ್ ಹಂಚ್ಕೊಳ್ತಿದ್ರು ಜಗದೀಶ್ ಶೆಟ್ಟರ್ ಅವರು ಅಲ್ಲಿದ್ದಂತ ಸಂದರ್ಭದಲ್ಲಿ? ಏನಿಲ್ಲ, ಅವ್ರಿಗೆ ಏನಾಯ್ತು, ಇಷ್ಟೊಂದು ಸೀನಿಯರ್ ಇದ್ರಲ್ಲ, ಲಾಸ್ಟ್ ಮೂಮೆಂಟ್ಗೆ ರಾಜೀನಾಮೆ ಕೇಳಿದ್ದು ನನಗೆ ಸರಿ ಅನಿಸ್ಲಿಲ್ಲಪ್ಪ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದೇನೆ, ಭಾರತೀಯ ಜನತಾ ಪಕ್ಷ ಸಂಘ ಜನಸಂಘದ ಮೂಲಕ ನಾವೆಲ್ಲ ಬಂದವರು, ನನಗೆ ಫೋನ್ ನಲ್ಲಿ ರಾಜೀನಾಮೆ ಕೊಡು ಅಂತ ಹೇಳಿದಷ್ಟೇ ಬೇಜಾರಾಯ್ತು. ಹಿಂಗಾಗಿ ಈ ಪ್ರಸಂಗ ಬಂತು. ನನಗೇನೋ ಒಂದ್ 15 ದಿವಸನೋ ಒಂದ್ ತಿಂಗಳ ಮುಂಚೆ ಡೆಲ್ಲಿ ಕರೆದು ಚೆನ್ನಾಗಿ ಗೌರವ ಪೂರ್ವಕವಾಗಿ ಹೇಳಿದ್ರೆ ನಾನು ಸರಿದು ಬಿಡ್ತಿದ್ದೆ. ನನಗೂ ಒಂದು ಗೌರವ ಪೂರ್ವಕವಾಗಿ ನಡ್ಕೋಲಿಲ್ಲ ಅನ್ನೋದು ಮನಸ್ಸು ನೊಂದು ನಾನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ತೀನಿ ಅಂತ ನಮ್ಗೆ ಹೇಳಿದ್ರು. ಓಕೆ, ಅಲ್ಲಿ ಹೋದ್ಮೇಲೆ ಅವರ ಭಾವನೆ ಏನಿತ್ತು ಅಂತ? ಏನ್ ಮೇಡಮ್, ಅಲ್ಲಿ ಹೋದ್ಮೇಲೆ ಅವರ ಭಾವನೆ ಹೇಗಿತ್ತು? ಅಸಮಾಧಾನ ಆಗಿತ್ತಾ? ಹೋದ್ಮೇಲೆ ಏನ್ ಮಾಡ್ಬೇಕು, ಅವ್ರು ಅಲ್ಲಿ ಆಕ್ಟಿವ್ ಆಗಿ ಇದ್ರು. ಅವರು ನಾವು ಎಲ್ಲ ಸಂಘ ಪರಿವಾರ ಇರ್ಬೋದು, ಪಕ್ಷದ ಹೈಕಮಾಂಡ್ ಬಾ ಅಂದಾಗ ಅವ್ರು ಏನ್ ಗೊತ್ತಿಲ್ಲ, ತಿಳಿದು ಏನ್ ಗೊತ್ತಿಲ್ಲ, ದೇವರು ದೊಡ್ಡವನು, ಅವ್ರು ಮನಸ್ಸು ಮಾಡಿದ್ರು ಪಕ್ಷಕ್ಕೆ ಮರಳಿ ಬರ್ಲಿಕ್ಕೆ. ಅದು ಒಂದು ನಾನು ಹೇಳಬಲ್ಲೆ, ಸ್ವಾಗತ ಮಾಡ್ತೀನಿ. ಅಲ್ಲ, ಈ ವಾಪಸ್ ಈಗ ಮತ್ತೆ ಮರಳಿ ಅವರ ಪಕ್ಷಕ್ಕೆ ಬರ್ತಿದ್ದಾರೆ, ಅದ್ರ ಏನ್ ಕಾರಣ ಅಂತೀರಿ? ಯಾವ್ದು ಪ್ರಮುಖವಾದಂತಹ ಕಾರಣ ಅವ್ರು ವಾಪಸ್ ಬರೋದಕ್ಕೆ? ಅದೇ ಹೇಳ್ತಿಲ್ಲ ಅವ್ರಿಗೆ. ನೋಡಿ, ಅವ್ರಿಗಲ್ಲಿ ನಾನು ಹೇಳ್ತಿಲ್ಲ, ಅವ್ರಿಗೆ ಕಾಂಗ್ರೆಸ್ ಒಪ್ಪೋದಿಲ್ಲ ಅಂತ ನಮ್ಗೆಲ್ಲ ಗೊತ್ತಿತ್ತು. ಅವ್ರ ಮನನೊಂದು ಹೋಗಿದಾರಂತ ಗೊತ್ತಿತ್ತು. ಹಿಂಗಾಗಿ ಅವ್ರಿಗಲ್ಲಿ ಒಪ್ಪರಿಕಿಲ್ಲ. ಆಮೇಲೆ ಇಲ್ಲಿ ಪಕ್ಷ ಇಲ್ಲಿ 99% ಜನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಮನಸ್ಸು ನೋಯಿಸಬಾರ್ದಂತನೂ ಬಂದಿರ್ಬೋದು ಅವರು. ಅಂದ್ರೆ ಕಾಂಗ್ರೆಸ್ ಪಕ್ಷ ಅವರನ್ನ ಒಪ್ಕೊಳ್ಳಿಲ್ವೋ ಅಥವಾ ಇವರಿಗೆ ಆ ಪಕ್ಷ ಒಪ್ಪಿಗೆ ಆಗ್ಲಿಲ್ವೋ? ಏನ್ ಸಮಸ್ಯೆ ಆಯ್ತು ಅಂತೀರಿ? ಅದನ್ನ ನೀವು ಅವ್ರು ಕೇಳ್ಬೇಕು. ನಾನ್ ಮಾತ್ರ ಅವ್ರು ಬಂದಿದ್ದನ್ನ ತುಂಬಾ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಗೆ ಎಲ್ಲರಿಗೂ ಬಹಳ ತುಂಬಾ ಸಂತೋಷವಾಗಿದೆ ಅಷ್ಟೇ ಹೇಳ್ಬಲ್ಲೆ ನಾನು. ಅಂದ್ರೆ ಅವ್ರಿಗೆ ಅಲ್ಲಿ ಇರೋದಕ್ಕೆ ಇಷ್ಟ ಇರ್ಲಿಲ್ಲ? ಈ ಪ್ರಯತ್ನಗಳಾಗ್ಬೇಕಾದ್ರೆ ಅವರ ಮನಸ್ಸು ಈ ಕಡೆ ಇತ್ತ? ಇರಕ್ಕಿಲ್ಲ ಅಂತ ಅನಿಸ್ತಾ ಇದೆ ನನ್ಗೀಗ ಅವ್ರಿಗೆ. ಅಲ್ಲಿ ಅಲ್ಲ, ಈಗ ಅವ್ರು ಅಲ್ಲಿ ಹೇಳಿ
ಅಲ್ಲ ಏನ್ ಡಿಮಾಂಡ್ಗಳಿರಬಹುದು ಅಂತ, ಲೋಕಸಭೆಗೆ ಏನಾದ್ರೂ ನಿಲ್ತಾರಾ, ಆ ತರದೊಂದು ಬೇಡಿಕೆಗಳೇನಾದ್ರೂ ಇದೆಯಾ? ಏನು ಇವತ್ತು ಹೈಕಮಾಂಡ್ ಜೊತೆ ಏನ್ ಮಾತುಕತೆ ಇದೆ ಗೊತ್ತಿಲ್ಲ ಮೇಡಮ್. ನಾನು ಡೆಲ್ಲಿಲಿಲ್ಲ, ನಾನು ಊರಲ್ಲಿದ್ದೀನಿ. ಏನಾಗಿದೆ ಗೊತ್ತಿಲ್ಲ. ಸಾಯಂಕಾಲ ಮಟ್ಟ ಎಲ್ಲ ಸರಿ ಹೋಗತ್ತೆ, ಎಲ್ಲ ಗೊತ್ತಾಗತ್ತೆ. ಅಲ್ಲ ಒಂದ್ ಕಡೆ ಮಾತು ಕೇಳಿ ಬರ್ತಾ ಇತ್ತು, ತಮ್ಮನ್ನು ಕೂಡ ಕಾಂಗ್ರೆಸ್ ಸೇರಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಜಗದೀಶ್ ಶೆಟ್ಟರ್ ಮಾಡ್ತಾ ಇದ್ರು ಅಂತ. ಆದ್ರೆ ಈಗ ಅವರೇ ವಾಪಸ್ ಬರ್ತಿದ್ದಾರೆ ಅಂತ ಪ್ರಯತ್ನ ಆಗಿಲ್ಲ. ನಿಮ್ಮ ಮಾಧ್ಯಮದವರ ಸೃಷ್ಟಿ ಅದು. ನಾನು ಯಾವತ್ತು 10 ಸಾರಿ ಕೇಳಿದ್ರು ನಾನು ಹೇಳಿದೀನಿ, ನಾನು ಯಾವತ್ತು ಕಾಂಗ್ರೆಸ್ ಹೋಗಲ್ಲ ಅಂತ ಹೇಳಿದೀನಿ. ಅಲ್ಲ ಅವ್ರು ಕರೆದಿದ್ರ? ಯಾರನ್ನು ಸೇರ್ಸಕ್ ಇಲ್ಲ, ಅವ್ರು ಯಾರನ್ನೂ ಕರೆದಿಲ್ಲ. ಇತ್ತೀಚೆಗೆ ಏನೋ ಒಂದ್ 3-4 ಜನ ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಜಾಯ್ನ್ ಆದ್ರ, ಎಲ್ಲರೂ ಸ್ವ ಇಚ್ಛೆಯಿಂದ ಬಂದವರು. ಅವ್ರು ಜಗದೀಶ್ ಶೆಟ್ಟರ್ ಹೇಳಿದ್ರು, ಯಾರು ಬರ್ತಾರ ಅವ್ರು ಸೇರ್ತಿದ್ದೀನಿ ಹೊರತು ನಾನು ಯಾರನ್ನೂ ಒತ್ತಾಯ ಮಾಡಿ ಕರಿತಾ ಇಲ್ಲ ಅಂತ ಹೇಳಿದ್ರು. ಬಟ್ ಈ ಶೆಟ್ಟರ್ ಗರ್ವಾಪ್ಸಿ ಆಗ್ತಿರೋದಕ್ಕೆ ಎಲ್ಲರದ್ದು ಒಪ್ಪಿಗೆ ಇದೆಯಾ ಪ್ರದೀಪ್ ಶೆಟ್ಟರ್ ಅವರೇ? ಎಲ್ಲರ ಒಪ್ಪಿಗೆ ಇದೆ ಅಂತೀರಾ? ಎಲ್ಲ ನಾಯಕರುಗಳ ಒಪ್ಪಿಗೆ ಇದೆಯಾ? ಎಲ್ಲೋ ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರಿಗೆ ಅಥವಾ ಮಹೇಶ್ ತೆಂಗಿನಕಾಯಿ ಅವರಿಗೆ ಬೇಜಾರಾಗಿದೆ ಶೆಟ್ಟರ್ ವಾಪಸ್ ಬರೋಕೆ ಅನ್ನೋಂಥ ಸುದ್ದಿ ಇದೆ, ನಿಜಾನಾ ಅಂತ? ಇಲ್ಲ ಹಾಗಿಲ್ಲ. ಯಾಕಂದ್ರೆ ಇವತ್ತು ನಾವು ನಮ್ಮ ಏನು ಹೈಕಮಾಂಡ್ ಇದೆಯಲ್ಲ, ಮೋದಿಜಿ, ಅಮಿತ್ ಶಾ, ನಡ್ಡಾಜಿ ಅವರು ಅವರ ಮೇಲೆ ವಿಶ್ವಾಸ ಬಿಟ್ಟು ನಾವು ಸ್ವಾಗತ ಮಾಡಲೇಬೇಕಾಗತ್ತೆ. ಇವತ್ತು ಪಕ್ಷ ಮುಖ್ಯ, ಯಾವುದೇ ವ್ಯಕ್ತಿ ಮುಖ್ಯ ಅಲ್ಲ ಮೇಡಮ್. ಅಂದ್ರೆ ಎಲ್ಲರ ಒಪ್ಪಿಗೆ ಇದೆಯಾ ಅಥವಾ ಎಲ್ಲಾದ್ರೂ ಕೊಂಚ ಅಸಮಾಧಾನಗಳಿದೆ? ಒಪ್ಪಿಗೆ ಇದಕ್ಕೆ ಮೇಲೆ ಹೈಕಮಾಂಡ್ ದವ್ರು ತಗೊಂಡಿದಾರಲ್ಲ ಮೇಡಮ್, ಅವ್ರನ್ನ ಸ್ವಾಗತ ಮಾಡಿ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಓಕೆ, ಈಗ ಬಹಳಷ್ಟು ಮಂದಿ ಕಾಂಗ್ರೆಸ್ ಸೇರೋದಕ್ಕೆ ಅಂತ ಮುಂದಾಗಿದ್ರು ಶೆಟ್ಟರ್ ಅವರನ್ನ ನಂಬಿಕೊಂಡು. ಈಗ ಚಿಕ್ಕನಗೌಡ ತರದವರೆಲ್ಲರೂ ಕೂಡ, ಈಗ ಅವ್ರ ಕತೆ ಏನು? ಅವರೆಲ್ಲ ಬಿಜೆಪಿ ಬರ್ತಾರೆ ಬಿಡಿ. ಬಿಜೆಪಿ ಬಿಟ್ಟು ಹೋಗೋರಿದ್ರು ಬಿಜೆಪಿಯಲ್ಲಿ ಉಳಿತಾರೆ. ಕಾಂಗ್ರೆಸ್ ಅವರು ಪುನಃ ಜಗದೀಶ್ ಶೆಟ್ಟರ್ ಜೊತೆ ನಮ್ಮ ಪಕ್ಷಕ್ಕೆ ಮರಳಿ ಬರ್ತಾರೆ. ಆ ವಿಶ್ವಾಸ ಇದೆ ಅಂತೀರಿ? 100% ವಿಶ್ವಾಸ ಇದೆ ಮೇಡಮ್. ಅಣ್ಣಾರ್ ನಂಬ್ಕೊಂಡು ಜನ, ಕಾರ್ಯಕರ್ತರು ಬಹಳ ಜನ ಇವತ್ತು ಕಾಂಗ್ರೆಸ್ ವೋಟ್ ಮಾಡಿದ್ರು. ನಮ್ಮ ಪಕ್ಷಕ್ಕೆ ಇವತ್ತು ಕೆಲವು ನಮ್ಮ ಉತ್ತರ ಕನ್ನಡದಲ್ಲಿ ಬಹಳ ಶಾಸಕರು ಸೋತವರು ನನ್ನ ಮುಂದೆ ಪರ್ಸನಲ್ ಹೇಳಿದ್ದಾರೆ, ಇಲ್ಲಪ್ಪ ನಿಮ್ಮ ಅಣ್ಣನಿಂದ ನಾನು ಸೋತೆ ಅಂತ ಹೇಳಿದ್ದಾರೆ. ಎಷ್ಟೋ ಜನ ನನಗೆ 2,000-3,000 ಲೀಡ್ ಜಾಸ್ತಿ ಬಂತು ಅಂತ ಕಾಂಗ್ರೆಸ್ ಅವರು ಹೇಳಿದ್ದಾರೆ. ಬಟ್ ಈಗ ಶೆಟ್ಟರ್ ನಂಬ್ಕೊಂಡಿದ್ದ ಈ ಕಾಂಗ್ರೆಸ್ ಕಾರ್ಯಕರ್ತರ ಕತೆ ಏನಂತೀರಿ? ಅವರು ಬರ್ತಾರಾ? 100% ಕೆಲವರು ಅಣ್ಣಾರ ಫಾಲೋವರ್ಸ್ ಯಾರು ಬಿಟ್ಟು ಹೋಗಿದ್ದಾರೆ ಎಲ್ಲರೂ ಬರ್ತಾರೆ ಇವತ್ತು ಬಿಜೆಪಿಗೆ. ಕೆಲವರು ಕಾಂಗ್ರೆಸ್ ದವರು ಇವ್ರನ್ನ ನಂಬಿ ಹೋದಂತವ್ರು ಅವರು ಬರ್ತಾರೆ. ನಮ್ ಜನಾಂಗ, ನಮ್ಮ ಸಮಾಜದ ವ್ಯಕ್ತಿಗಳು ಎಷ್ಟು ಜನ ಇದಾರೆ ಅವರು ಬರ್ತಾರೆ ಇವತ್ತು. ಯಾರಿಂದ ಆರಂಭ ಆದದ್ದು ಪ್ರಯತ್ನ ಪ್ರದೀಪ್ ಶೆಟ್ಟರ್? ತಾವು ಉತ್ತರಿಸಲಿಲ್ಲ. ಎಲ್ಲಿಂದ ಆರಂಭ ಆಯ್ತು ಈ ಪ್ರಯತ್ನ ಅಂತ ತಮ್ಮ ಗಮನಕ್ಕೆ ಬಂದಂಗೆ? ಏನಾಯ್ತು ಮೇಡಮ್? ಸರಿಯಾಗಿ ಈ ಪ್ರಯತ್ನ ಜಗದೀಶ್ ಶೆಟ್ಟರ್ ಅವರನ್ನ ವಾಪಸ್ ಮನೆಗೆ ಕರೆತರುವಂತಹ ಪ್ರಯತ್ನ ಇದೆಯಲ್ಲ, ಅದು ಆರಂಭ ಆದದ್ದು ಎಲ್ಲಿ ಅಂತ ತಮ್ಮ ಗಮನಕ್ಕೆ ಬಂದಿರುತ್ತೆ ಹಂಚ್ಕೊಳ್ಳೋದಾದ್ರೆ? ಅದು ಆರಂಭ ಅದನ್ನೆಲ್ಲ ಅವ್ರು ಹೇಳ್ತಾರೆ ನಿಮ್ಗೆ. ಹೇಳ್ತಾರೆ. ಒಟ್ಟಾರೆ ಖುಷಿ ಇದೆ ಈಗ? ಏನಂದ್ರಿ ಮೇಡಮ್? ಒಟ್ಟಾರೆ ಖುಷಿ ಇದೆ ಈಗ? ತುಂಬಾ ಖುಷಿಯಾಗಿದೆ. ಏನ್ ಹೇಳ್ತೀರಿ ಜಗದೀಶ್ ಶೆಟ್ಟರ್ ಅವರಿಗೆ ವಾಪಸ್ ಬಂದ್ರೆ ಅವರಿಗೆ ಯಾವ ರೀತಿಯಾದಂತಹ ಅವಕಾಶಗಳು ಕೊಡಬೇಕು ಅಂತ ತಮ್ಮ ಒಬ್ಬ ಸಹೋದರನಾಗಿ ನೋಡೋದಾದ್ರೆ? ಮೇಡಮ್ ಅವ್ರು ಬರೀ 8-9 ತಿಂಗಳ ಮಾತ್ರ ಅಲ್ಲಿ ಹೋಗಿದ್ದಾರೆ. 100% ಅವ್ರಿಗೆ ಅವಕಾಶ ಇದ್ದೇ ಇರತ್ತೆ. ಇವತ್ತು ಹೈಕಮಾಂಡ್ ಇವತ್ತು ಅವ್ರನ್ನ ಎಂದು ಬಿಡೋ ಪ್ರಶ್ನೆನೇ ಇಲ್ಲ. ತುಂಬಾ ಚೆನ್ನಾಗಿ ಹೈಕಮಾಂಡ್ ಮಾತಾಡಿ ಕಳ್ಸಿದ್ದಾರೆ ಇವತ್ತು ಅವ್ರಿಗೆ. ಅವರು ತುಂಬಾ ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಇವತ್ತು ಪಕ್ಷ ಸೇರ್ತಾ ಇದ್ದಾರೆ. ನಾವು ಅಲ್ಲಿ ನಾವು ಬಯಸೋದೇ ಇಲ್ಲ. ಅವ್ರು ಯಾಕೆ ಬಯಸ್ತಾರೆ? ನಾವು ಪಕ್ಷದಲ್ಲಿ ಇದ್ದವ್ರು 8 ತಿಂಗಳ ಮಾತ್ರ ಹೋಗಿದ್ದಕ್ಕೆ ನಮ್ಗೇನು ಯಾವ್ದೇನು ಕೊರತೆ ಆಗಲ್ಲ, ಏನು ತೊಂದ್ರೆ ಇಲ್ಲ ಪಕ್ಷದಲ್ಲಿ ನಮ್ಗೆ, ಅಣ್ಣವ್ರಿಗೆ. ಹಿಂಗಾಗಿ ನಾವ್ ಅವ್ರು ಏನು ಬಯಸೋದಿಲ್ಲ. ಸಾಕು, ನಾವು ಒಳ್ಳೆ ಬಂದ್ರೆ ಸಾಕು. ಅವ್ರು ಸೀನಿಯರ್ ಮೋಸ್ಟ್, ಅವ್ರಿಗೆ ಇನ್ನೂ ವಯಸ್ಸಿದೆ, ಪಕ್ಷ ಕಟ್ತಾರೆ. ಮೋದಿಜಿ 3ನೇ ಬಾರಿ ಇವತ್ತು ಪ್ರಧಾನಿ ಮಾಡಕ್ಕೆ ಅವ್ರು ಫುಲ್ ಪ್ರಮಾಣದಲ್ಲಿ ಜಗದೀಶ್ ಶೆಟ್ಟರ್ ಅಡ್ಡಾಡ್ತಾರೆ. ಅದು ಒಂದೇ ಬಿಟ್ರೆ ಬೇರೆ ಯಾವ್ದು ಅವ್ರ ಕಂಡೀಷನ್ ಆಯ್ತು ಯಾವ್ದು ಏನು ಹಾಕಿಲ್ಲ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಶೆಟ್ಟರ್ ಅವರೇ. ಬಹುಶಃ ಈಗ ಜಗದೀಶ್ ಶೆಟ್ಟರ್ ಬಾಯಲ್ಲೇ ನಾವು ಕೇಳಬಹುದೇನೋ ಅವರ ಅಧಿಕೃತ ಸೇರ್ಪಡೆಯ ವಿಚಾರವನ್ನ. ಥ್ಯಾಂಕ್ ಯು ಸೋ ಮಚ್. ದೃಶ್ಯಗಳನ್ನ ನೋಡ್ತಾ ಇದೀವಿ. ಪಾರ್ಟಿ ಕಚೇರಿಗೆ ಬಂದಂತಹ ಜಗದೀಶ್ ಶೆಟ್ಟರ್ ಈಗ ವೇದಿಕೆ ಮೇಲಿದ್ದಾರೆ. ಬಿಎಸ್ವೈ ವಿಜಯೇಂದ್ರ ಜೊತೆಯಲ್ಲಿ ನಡುವಿನಲ್ಲಿ ಜಗದೀಶ್ ಶೆಟ್ಟರ್ ಕುಳಿತಿರೋದನ್ನ ನೋಡ್ತಾ ಇದೀವಿ. ಶೆಟ್ಟರ್ ಗರ್ವಾಪ್ಸಿಯ ಆಗಲೇ ಫಸ್ಟ್ ವಿಜುವಲ್ಸ್ ನೋಡಿದ್ವಿ ಕಚೇರಿಗೆ ಬಂದದ್ದನ್ನ. ಈಗ ಘೋಷಣೆಯೊಂದೇ ಬಾಕಿ. ಜಗದೀಶ್ ಶೆಟ್ಟರ್ ಮಾತನಾಡ್ತಾರೆ. 8-9 ತಿಂಗಳು ಪಕ್ಷ ಬಿಟ್ಟು ಹೋದಂತವ್ರು ಈಗ ವಾಪಸ್ ಮತ್ತೆ ಮರಳಿ ಬಿಜೆಪಿಗೆ. ಅಮಿತ್ ಶಾ ಜೊತೆಗಿನ ಮಾತುಕತೆ ಬಳಿಕ ನೇರವಾಗಿ ಬಿಜೆಪಿ ಕಚೇರಿಗೆ ಬಂದಂತಹ ಜಗದೀಶ್ ಶೆಟ್ಟರ್ ಈಗ ಯಡಿಯೂರಪ್ಪ ಅವರ ಜೊತೆಯಲ್ಲೇ ಕುಳಿತಿದ್ದಾರೆ.
ಆದರೆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ನೋಡ್ತಾ ಇದ್ವಿ. ಶೆಟ್ಟರ್ ಮಾತನಾಡ್ತಾರೆ. पार्टी में वापसी कर रहे हैं और हमारे परिवार में पुनः शामिल हो रहे हैं। हम सभी लोग उनका बहुत बहुत अभिनंदन करते हैं, बहुत बहुत स्वागत करते हैं। उनके इस पार्टी में ज्वाइन करने के कार्यक्रम में हम लोगों के मध्य हमारे कर्नाटक के बहुत ही वरिष्ठ नेता श्री BS येदियुरप्पा जी हम लोगों के मध्य हैं। भारतीय जनता पार्टी के हमारे बहुत ही वरिष्ठ नेता, भारत सरकार में मंत्री भूपेंद्र यादव जी हम लोगों के मध्य हैं। हमारे कर्नाटक के प्रदेश के अध्यक्ष विजेंद्र जी हमारे लोगों के मध्य हैं। भारत सरकार में मंत्री श्री राजीव चंद्रशेखर जी हम लोगों के मध्य हैं। भाई संजय मयूख जी हम लोगों के बीच में हैं। सर्वप्रथम मैं सभी मंचासीन अतिथियों से आग्रह करता हूं कि श्री जगदीश शेट्टार जी को भारतीय जनता पार्टी की सदस्यता की पर्ची और उनका पटका पहना के स्वागत करें। ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಜಗದೀಶ್ ಶೆಟ್ಟರ್ ಪಕ್ಷ ಸೇರ್ಪಡೆಗೊಂಡಿರುವಂತಹ ದೃಶ್ಯ. ಲೋಕಸಭೆ ಎಲೆಕ್ಷನ್ಗೂ ಮುನ್ನ ಬಿಜೆಪಿ ಪಕ್ಷಕ್ಕೆ ಜಗದೀಶ್ ಶೆಟ್ಟರ್ ಸೇರ್ಪಡೆಗೊಳ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಮರಳಿ ಗೂಡು ಸೇರಿದ್ದಾರೆ ಜಗದೀಶ್ ಶೆಟ್ಟರ್. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪಕ್ಷದಿಂದ ಹೊರ ನಡೆದಿದ್ದ ಜಗದೀಶ್ ಶೆಟ್ಟರ್ ಲೋಕಸಭೆ ಎಲೆಕ್ಷನ್ಗೂ ಮುನ್ನ ಬಿಜೆಪಿ ಪಕ್ಷಕ್ಕೆ ವಾಪಸ್ಸಾಗಿದ್ದಾರೆ. ಬಿಜೆಪಿ ಪಕ್ಷದ ಶಾಲು ಮತ್ತು ಹೂಗುಚ್ಛ ನೀಡೋದ್ರ ಮೂಲಕ ಪಕ್ಷಕ್ಕೆ ಅವರನ್ನ ಬರಮಾಡಿಕೊಳ್ಳಲಾಗಿದೆ. ದೆಹಲಿಯಲ್ಲಿದ್ದಾರೆ ಜಗದೀಶ್ ಶೆಟ್ಟರ್. अमित शाह ಅವರನ್ನ ಭೇಟಿಯಾದ್ರು. अब मैं हमारे कर्नाटक के अध्यक्ष आदरणीय विजेंद्र जी से आग्रह करूंगा कि मीडिया के साथियों को इस अवसर पर संबोधित करें। ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ರಾಜಕೀಯ ದೊಡ್ಡ ಬೆಳವಣಿಗೆ ಇವತ್ತು ಆಗಿದೆ. ಹಿರಿಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಜಿ ಅವರು ಕಾಂಗ್ರೆಸ್ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆಯನ್ನು ನೀಡಿ ತಮ್ಮ ವಿಧಾನ ಪರಿಷತ್ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ನೀಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಅವರ ಮನೆಗೆ ಅವರು ಮರಳಿ ಬಂದಿರತಕ್ಕಂಥದ್ದು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಬೆಳವಣಿಗೆ ದೃಷ್ಟಿಯಲ್ಲಿ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ. ರಾಜ್ಯದ ನಮ್ಮೆಲ್ಲ ಪಕ್ಷದ ಹಿರಿಯರು ಮತ್ತು ಕಾರ್ಯಕರ್ತರ ಅಪೇಕ್ಷೆನೂ ಕೂಡ ಇತ್ತು. ಜಗದೀಶ್ ಶೆಟ್ಟರು ಹಿರಿಯರಿದ್ದಾರೆ, ಅವ್ರನ್ನ ವಾಪಸ್ಸು ಬಿಜೆಪಿ ಕರೆತರಬೇಕು, ಅದರಿಂದ ಪಕ್ಷಕ್ಕೂ ಕೂಡ ಲಾಭ ಆಗ್ತದೆ ಅನ್ನೋ ಒಂದು ವಿಚಾರಗಳು ಹಲವಾರು ದಿನಗಳಿಂದ ಚರ್ಚೆ ಆಗಿತ್ತು. ಇವತ್ತು ಬೆಳಗ್ಗೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರಾಗಿರ್ತಕ್ಕಂಥ ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾ ಜಿ ಅವರು ಅವರನ್ನ ಭೇಟಿ ಮಾಡಿ ಸನ್ಮಾನ್ಯ BS ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಎಲ್ಲ ಹಿರಿಯರು ಅವರ ಸಮ್ಮುಖದಲ್ಲಿ ಭೇಟಿ ಮಾಡಿ ಅಮಿತ್ ಶಾ ಜಿ ಅವರ ಹತ್ರ ಚರ್ಚೆಯನ್ನು ಕೂಡ ಮಾಡಿ ಯಾವುದೋ ಒಂದು ಅಪೇಕ್ಷೆ ಇಲ್ಲದೇನೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತೇನೆ ಅನ್ನುವ ವಿಚಾರವನ್ನ ಅವ್ರ ಮುಂದೆ ಇಟ್ಟಾಗ ಅಮಿತ್ ಶಾ ಜಿ ಅವರು ಕೂಡ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ರು. ನಡ್ಡಾಜಿ ಅವರು ಕೂಡ ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ. ನಮ್ಮೆಲ್ಲರಿಗೂ ಸಹ ರಾಜ್ಯದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನು ಕೂಡ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿರ್ತಕ್ಕಂಥದ್ದು ತುಂಬಾ ಸಂತೋಷವನ್ನ ತಂದಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. एक मिनट, मेरा आदरणीय भूपेंद्र यादव जी से आग्रह कि शब्दों के माध्यम से जगदीश शेट्टार जी का स्वागत करें पार्टी में।
मित्रों, आज ये एक शुभ समाचार है कि हमारे कर्नाटक में श्री जगदीश शेट्टर जी कांग्रेस के एमएलसी पद को छोड़ करके पुनः भारतीय जनता पार्टी में शामिल हो रहे हैं। जैसा कि हमारे कर्नाटक के पार्टी के प्रदेश अध्यक्ष श्री विजेंद्र जी आपको बता रहे थे कि श्री जगदीश शेट्टर जी का पार्टी में हम सब पुनः स्वागत करते हैं और जगदीश शेट्टर जी का भी कहना था कि ये जिस प्रकार से उन्होंने पार्टी को एक बार छोड़ा, लेकिन उनको ध्यान में आया कि एक लंबे समय तक जिस पार्टी में उन्होंने प्रदेश अध्यक्ष से लेकर स्पीकर और मुख्यमंत्री तक विभिन्न पदों पर कार्य किया, पार्टी देश के विकास को लेकर, देश में रामराज की स्थापना को लेकर निरंतर जिस भारत की विकास यात्रा को माननीय प्रधानमंत्री जी के नेतृत्व में आगे बढ़ा रही है, उसको वो पुनः ज्वाइन करना चाहते थे। पार्टी के हमारे शीर्ष नेतृत्व ने भी स्वीकृति प्रदान करी और आज हम पुनः जगदीश शेट्टर जी का भारतीय जनता पार्टी में स्वागत करते हैं। और इस अवसर पर हमारी पार्टी के पार्लियामेंट्री बोर्ड के सदस्य श्री वीएस येदियुरप्पा जी भी उपस्थित हैं। कर्नाटक से केंद्र सरकार में मंत्री हमारे राजीव चंद्रशेखर जी, अनिल बलूनी जी उपस्थित हैं और पार्टी तहे दिल से उनको पुनः स्वागत करती है। और हम मानते हैं कि अपनी संगठनात्मक और प्रशासनिक क्षमताओं का उपयोग पुनः पार्टी की सेवाओं के लिए करेंगे और पार्टी के कार्यकर्ता के रूप में कर्नाटक में संगठन के विस्तार के लिए मजबूती के साथ काम करेंगे। पुनः बहुत बहुत स्वागत, धन्यवाद। मेरा पार्टी के हमारे बहुत ही वरिष्ठ नेता, पार्टी के संसदीय बोर्ड के सदस्य और कर्नाटक के पूर्व मुख्यमंत्री श्री बीएस येदियुरप्पा जी से आग्रह है कि मीडिया के साथियों को संबोधित करें। ಜಗದೀಶ್ ಶೆಟ್ಟರು ಹಿಂದೆ ಮುಖ್ಯಮಂತ್ರಿಯಾಗಿ ಪಕ್ಷದ ಅನೇಕ ಜವಾಬ್ದಾರಿಗಳನ್ನು ವಹಿಸಿಕೊಂಡು ದುಡಿದಂಥ ಒಬ್ಬ ಹಿರಿಯ ವ್ಯಕ್ತಿ. ನಮ್ಮೆಲ್ಲ ಕಾರ್ಯಕರ್ತರ ಅಪೇಕ್ಷೆ ಇತ್ತು ಅವರು ವಾಪಸ್ ಬಿಜೆಪಿಗೆ ಬರಬೇಕು ಅಂತ ಹೇಳಿ. ಅದಕ್ಕಾಗಿ ಬೆಳಗ್ಗೆ ಗೃಹ ಸಚಿವ ಅಮಿತ್ ಶಾ ಜಿಯವ್ರನ್ನ ನಾನು, ಜಗದೀಶ್ ಶೆಟ್ಟರು, ವಿಜೇಂದ್ರ ಎಲ್ಲರೂ ಭೇಟಿ ಮಾಡಿ ಅವರು ಸಹ ಬಹಳ ಸಂತೋಷದಿಂದ ಅವರನ್ನ ಬಿಜೆಪಿಗೆ ಸ್ವಾಗತ ಮಾಡಿ ಬರಬೇಕು ಅಂತ ಹೇಳಿದ್ರು. ಅದರಂತೆಯೇ ಇವತ್ತು ಬಿಜೆಪಿಗೆ ಸೇರಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರನ್ನು ಸಹ ಈಗ ನಾವು ಭೇಟಿ ಮಾಡ್ತಾ ಇದ್ದೇವೆ. ಬಹುಶಃ ಜಗದೀಶ್ ಶೆಟ್ಟರು ಬಿಜೆಪಿಗೆ ಸೇರಿದ್ರಿಂದ ದೊಡ್ಡ ಶಕ್ತಿ ಬಂದಂತಾಗಿದೆ. ಮುಂದಿನ ಲೋಕಸಭಾ 28ರಲ್ಲಿ 25ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಕ್ಕೆ ಇರೋದಕ್ಕೂ ಸಹ ನಮಗೆ ಹೆಚ್ಚು ಸಹಕಾರಿಯಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ मान्य जगदीश शेट्टर स्वागत ಮಾಡ್ತೇನೆ. ಧನ್ಯವಾದಗಳು, ನಮಸ್ಕಾರ. मेरा आदरणीय जगदीश शेट्टर जी से आग्रह है कि मीडिया के साथियों को संबोधित करें। ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರಾದಂಥ ಭೂಪೇಂದ್ರ ಯಾದವ್ಜಿ ಅವರೇ, ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರಾದಂಥ ಮತ್ತು ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರಾದಂಥ ಮಾನ್ಯ BS ಯಡಿಯೂರಪ್ಪನವರೇ, ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರಂಥ ಆತ್ಮೀಯರಂಥ BY ವಿಜೇಂದ್ರ ಅವರೇ, ಇನ್ನೊಬ್ಬ ಬಿಜೆಪಿ ಮುಖಂಡರು ಕೇಂದ್ರ ಸಚಿವರಂಥ ರಾಜೀವ್ ಚಂದ್ರಶೇಖರ್ ಅವರೇ, ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತು ಭಾಳ ಒಂದು ಸಂತೋಷದ ಸಂಗತಿ. ನಾನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆದಂಥ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಕಳೆದ 8-9 ತಿಂಗಳಿಂದ ಕರ್ನಾಟಕದ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು, ರಾಜ್ಯದಲ್ಲಿರುವಂಥ ಶಾಸಕರು, ಮಾಜಿ ಶಾಸಕರು ಮತ್ತು ಇನ್ನಿತರ ಮುಖಂಡರು ಮತ್ತು ನಮ್ಮ ರಾಜ್ಯದ ನಾಯಕರುಗಳು ಎಲ್ಲರ ಒಂದು ಅಪೇಕ್ಷೆ ಇತ್ತು, ಭಾರತೀಯ ಜನತಾ ಪಾರ್ಟಿಗೆ ನೀವು ಮರಳಿ ಬರಬೇಕು ಅನ್ನುವಂಥದ್ದು. ಮತ್ತು ರಾಷ್ಟ್ರೀಯ ನಾಯಕರು ಸಹಿತ ಇವತ್ತು ಬರಬೇಕನ್ನುವಂಥ ಒಂದು ಆಶೆಗಳನ್ನು ವ್ಯಕ್ತಪಡಿಸಿದಾಗ ಇವತ್ತು ಬೆಳಿಗ್ಗೆ
ಮಾನ್ಯ ನಮ್ಮ ಗೃಹ ಸಚಿವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು, ಹಿಂದಿನ ಅಧ್ಯಕ್ಷ ಅಂತ ಅಮಿತ್ ಶಾ ಅವ್ರನ್ನ ನಾವು ಇವತ್ತು ಬೆಳಿಗ್ಗೆ ಭೇಟಿಯಾಗಿದ್ವಿ. ಭಾಳ ಒಂದು ಅತ್ಯಂತ ಗೌರವದಿಂದ, ಒಂದು ಹೆಚ್ಚಿನ ರೀತಿಯಾದ ಪ್ರೀತಿ ವಿಶ್ವಾಸದಿಂದ ಅವರು ನಮ್ಮನ್ನು ಬರಮಾಡಿಕೊಂಡ್ರು. ಮತ್ತು ಅದೇ ರೀತಿ ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾಜಿಯವ್ರನ್ನೂ ಈಗ ಭೇಟಿ ಆಗ್ತೇವೆ. ಮತ್ತು ಈಗಾಗಲೇ ನಾನು ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪುನರ್ ಇವತ್ತು ಇಲ್ಲಿ ಸೇರ್ಪಡೆ ಆಗ್ತಾ ಇರುವುದು ನನಗೆ ಒಂದು ಸಂತೋಷದ ಸಂಗತಿ. ಮತ್ತು ಭಾಳ ಮುಖ್ಯವಾಗಿ ನಾನೇನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ, ಅದು ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿಗಳಂತ ಮಾನ್ಯ ಬಸವರಾಜ ಹೊರಟ್ಟಿಯವರಿಗೂ ನಾನು ಫೋನಲ್ಲಿ ಮಾತಾಡಿದ್ದೇನೆ. ಮತ್ತು ಈಗಾಗಲೇ ಇಮೇಲ್ ಮುಖಾಂತರ ಸದಸ್ಯತ್ವಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಮತ್ತು ಆ ರಾಜೀನಾಮೆ ಎಕ್ಸೆಪ್ಟ್ ಮಾಡಬೇಕಂತೇಳಿ ನಾನು ಮಾನ್ಯ ಸಭಾಪತಿ ಹೊರಟ್ಟಿಯವರನ್ನ ವಿನಂತಿ ಮಾಡಿಕೊಂಡಿದ್ದೇನೆ. ಅದೇ ರೀತಿ ಕರ್ನಾಟಕದ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರಿಗೂ ಸಹಿತ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದನ್ನು ಇಮೇಲ್ ಮೇಲೆ ಅವ್ರಿಗೆ ಕಳಿಸಿದ್ದೇನೆ ಮತ್ತು ಅಲ್ಲಿ ಸ್ವತಃ ಕಳಿಸುವಂಥ ವ್ಯವಸ್ಥೆ ನಾನು ಮಾಡ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾನು ಸೇರ್ಪಡೆ ಆಗ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ಇವತ್ತು ದೇಶದ ಮುಂದೆ ಇರುವಂಥದ್ದು, ದೇಶವನ್ನು ಒಗ್ಗೂಡಿಸುವಂಥದ್ದು, ದೇಶದ ರಕ್ಷಣೆ ಮತ್ತು ದೇಶದ ಹಿತರಕ್ಷಣೆ. ಈ ಹಿನ್ನೆಲೆಯಲ್ಲಿ ಕಳೆದ 10 ವರ್ಷದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಭಾರತದ ಒಂದು ಪ್ರಗತಿಗೆ, ಇಡೀ ಜಗತ್ತಿನಲ್ಲಿ ಭಾರತದ ಒಂದು ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ, ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು, ಮತ್ತೊಮ್ಮೆ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಒಂದು ಹೆಚ್ಚಿನ ಶಕ್ತಿ ಬರಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಮತ್ತು ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳಿಬೇಕು ಅನ್ನುವಂಥ ವಿಷಯ ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾನು ಮರು ಸೇರ್ಪಡೆ ಆಗ್ತಾ ಇದ್ದೇನೆ. ಹೀಗಾಗಿ ಇದರಿಂದ ಭಾಳ ಒಂದು ದೊಡ್ಡದಂಥ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರ ಒಂದು ಏನು ಪಡೆ ಇದೆ, ಅವರೆಲ್ಲರ ಒಂದು ಇಚ್ಛೆ, ಆ ಹಿನ್ನೆಲೆಯಲ್ಲಿ ಇವತ್ತು ಸೇರ್ಪಡೆ ಆಗುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಮತ್ತು ಪಕ್ಷಕ್ಕೆ ನಿಷ್ಠವಾಗಿ ಕೆಲಸವನ್ನು ಮುಂದುವರಿಸ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಮತ್ತು ರಿಗಾರ್ಡಿಂಗ್ ಐ ಆಮ್ ರೀಜಾಯ್ನಿಂಗ್ ದ ಭಾರತೀಯ ಜನತಾ ಪಾರ್ಟಿ, and Bharatiya Janata Party earlier has given lot of responsibility on me, and because of some other issues I went to the National Congress Party. And one thing, after that event, last 8-9 months, there is a lot of discussion in the Bharatiya Janata Party. Even Karnataka BJP leaders and workers from the ground level, everybody in so many occasions when they were meeting me in Karnataka, everybody asking, you come back to the BJP, you come back to the BJP. And for that purpose, I also responded, and even our leader, Manya Yediyurappa-ji, and State President Vijayendra-ji, and our national leaders, everybody, they wanted to come back BJP, and accordingly our workers feeling I am rejoining the BJP. And another important thing, under the leadership of Narendra Modi ji, last 10 years where the Honorable Narendra Modi ji as a Prime Minister did lot of things for the strength of the India, and in a world international level, India has become a very powerful country under the leadership of Narendra Modi ji. So, with the belief of the Narendra Modi ji leadership, I am to strengthen, and Narendra Modi ji has to again become the Prime Minister of this India, to strengthen the India. For that purpose, with that belief, I am rejoining the Bharatiya Janata Party. ಮತ್ತೊಂದು ವಿಚಾರವನ್ನು, ಈಗ ನಾನು ಹಿಂದೆ ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆದಂಥ ಸಂದರ್ಭದಲ್ಲಿ ಅವರು ಸಹಿತ ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ನನಗೊಂದು ಗೌರವ ಸ್ಥಾನಮಾನ ಕೊಟ್ಟು ಅವರು ಒಳ್ಳೆ ರೀತಿಯಿಂದ ನಡ್ಕೊಂಡಿದ್ದಾರೆ. ಅದಕ್ಕಾಗಿ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷಂತ ಡಿ ಕೆ ಶಿವಕುಮಾರ್ ಆಗಲಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಅವರು ಇಲ್ಲಿವರೆಗೆ ಸಹಕಾರ ಕೊಟ್ಟಿದ್ದಕ್ಕೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. बहुत बहुत धन्यवाद. एक मिनट बहुत बहुत धन्यवाद आप सभी का.
और बहुत ही कम समय में सभी आप इस पत्रकार वार्ता में शामिल हुए। आप लोगों का बहुत बहुत धन्यवाद। ಜಗದೀಶ್ ಶೆಟ್ಟರ್ ಅವರ ಮಾತು. ಬಿಜೆಪಿಯ ಹಿರಿಯ ನಾಯಕ, ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಜಗದೀಶ್ ಶೆಟ್ಟರ್ ಮರಳಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು ಇಷ್ಟೊತ್ತು. ಕಳೆದ ಕೆಲ ತಿಂಗಳಿಂದ ಕಾಂಗ್ರೆಸ್ನಲ್ಲಿ ಇದ್ದೆ, ಅದಕ್ಕಾಗಿ ಸಿದ್ದರಾಮಯ್ಯನವರು ಮತ್ತು ಡಿಕೆಶಿ ಅವರಿಗೂ ಧನ್ಯವಾದವನ್ನ ತಿಳಿಸಿದರು. ಬಿಜೆಪಿ ಪಕ್ಷ ಸೇರ್ತಲೇ ಕಾಂಗ್ರೆಸ್ನ ಬಗ್ಗೆಯೂ ಕೂಡ ಮಾತಾಡಿದ್ರು, ಧನ್ಯವಾದವನ್ನ ತಿಳಿಸಿದ್ರು. ಮೋದಿ ಮತ್ತೆ ಪ್ರಧಾನಿಯಾಗಬೇಕು, ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದುಕೊಂಡು ಬರಬೇಕು, ಅದೇ ನಮ್ಮ ಗುರಿ ಅಂತ ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ. ಬಿಜೆಪಿ ಮರು ಸೇರ್ಪಡೆಗೆ ಜಗದೀಶ್ ಶೆಟ್ಟರ್ ಸಮರ್ಥನೆ. ಬಿಜೆಪಿಗೆ ಮರಳಿ ಬರಬೇಕು ಅನ್ನೋದು ಕಾರ್ಯಕರ್ತರಿಂದ ಹಿಡಿದು ಪಕ್ಷದ ಎಲ್ಲ ಹಿರಿಯರ ಅಪೇಕ್ಷೆ ಆಗಿತ್ತು. 8-9 ತಿಂಗಳಿಂದ ಒತ್ತಡ ಇತ್ತು. ಹೈಕಮಾಂಡ್ ನಾಯಕರು ಸಹ ಒತ್ತಾಯಿಸಿದ್ರು. ಅದೆಲ್ಲದರ ಫಲ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗ್ತಾ ಇದ್ದೀನಿ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು. ಬಿಜೆಪಿಗೆ ಮರು ಸೇರ್ಪಡೆಯಾಗ್ತಾ ಇರೋದು ಸಂತಸ ತರ್ತಾ ಇದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟರು. ಕಳೆದ ಹಲವು ದಿನಗಳಿಂದ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇತ್ತು. ನಿನ್ನೆಯೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಬಹಳ ಸ್ಪಷ್ಟವಾಗಿ ವರದಿ ಮಾಡಿತ್ತು. ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿ ಪಕ್ಷಕ್ಕೆ ವಾಪಸ್ ಆಗ್ತಾರೆ ಅಂತ. ಇವತ್ತು ಇಷ್ಟೊತ್ತಿಗೆ ಈ ಬೆಳವಣಿಗೆ ನಡೆದು ಹೋಗಿದೆ. ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಚರ್ಚೆ ನಡೆಸಿ ನೇರವಾಗಿ ಜಗದೀಶ್ ಶೆಟ್ಟರ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಜಗದೀಶ್ ಶೆಟ್ಟರ್ ಅವರ ಬಿಜೆಪಿ ಸೇರ್ಪಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲೋಕಸಭೆ ಚುನಾವಣೆಗೆ ಮತ್ತಷ್ಟು ಬಲ ತಂದುಕೊಟ್ಟಿದೆ. ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರ ಮರು ಎಂಟ್ರಿ ಏನಿದೆ ಬಿಜೆಪಿ ಪಕ್ಷಕ್ಕೆ, ಬಹಳ ದೊಡ್ಡ ಲೆಕ್ಕಾಚಾರ ಇದು. ಲೋಕಸಭೆ ಚುನಾವಣೆಗೆ ಬಿಜೆಪಿಯಿಂದ ಹಲವು ಪ್ರಮುಖರನ್ನ ನಾವು ಸೆಳಿತೀವಿ ಅಂತ ಹೇಳ್ತಾ ಇದ್ದ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಹೊಡೆತ ಇದು. ರಿವರ್ಸ್ ಆಪರೇಷನ್. BY ವಿಜಯೇಂದ್ರ ಅಧ್ಯಕ್ಷರಾದ ನಂತರ ನಡೆದಂತ ಅತಿ ದೊಡ್ಡ ಆಪರೇಷನ್ ಇದು. ಕಾಂಗ್ರೆಸ್ಗೆ ಸೆಡ್ಡು ಹೊಡೆದಿದ್ದಾರೆ ಈ ಮೂಲಕ ಬಿಜೆಪಿ ಪಕ್ಷ. ರಾಜೀನಾಮೆಯ ಪತ್ರವನ್ನ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸದಸ್ಯತ್ವಕ್ಕೆ ಮತ್ತು ಪರಿಷತ್ ಸ್ಥಾನಕ್ಕೆ ಕೊಟ್ಟಿರುವಂತಹ ರಾಜೀನಾಮೆ ಡಿಕೆ ಶಿವಕುಮಾರ್ ಅವ್ರಿಗೂ ಕಳಿಸಿದ್ದಾರೆ. ಜೊತೆಗೆ ಈಗ ತಾನೇ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು, ಇಮೇಲ್ನ ಮೂಲಕವೂ ನಾನು ರಾಜೀನಾಮೆ ಕಳಿಸಿದ್ದೀನಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.